ಅಪಘಾತದಲ್ಲಿ ಗಾಯಗೊಂಡವರ ರಕ್ಷಣೆಗೆ ಹೋದ 60 ವರ್ಷದ ವೆಂಕಟೇಶ್ ಸಾವು ಚಿಕ್ಕನಾಯಕನಹಳ್ಳಿ. ಮಾನವೀಯತೆ ಮೆರೆಯಲು ಹೋದ ಹಿರಿಯರೊಬ್ಬರು ಅಪಘಾತಕ್ಕೆ ಬಲಿಯಾದ ಹೃದಯವಿದ್ರಾವಕ ಘಟನೆ ತಾಲ್ಲೂಕಿನ ಕೆಬಿ ಕ್ರಾಸ್ ಸಮೀಪ ನಡೆದಿದೆ. ರಸ್ತೆ ಅಪಘಾತದಲ್ಲಿ ಗಾಯಗೊಂಡವರನ್ನು ರಕ್ಷಿಸಲು ಧಾವಿಸಿದ ಇಬ್ಬರ ಮೇಲೆ ಕೆಎಸ್ಆರ್ಟಿಸಿ ಬಸ್ ಹರಿದ ಪರಿಣಾಮ 60 ವರ್ಷದ ವೆಂಕಟೇಶ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನೆಯ ವಿವರ: ಕೆಬಿ ಕ್ರಾಸ್ ಕಡೆಯಿಂದ ಚಿಕ್ಕನಾಯಕನಹಳ್ಳಿ ಕಡೆಗೆ ಬರುತ್ತಿದ್ದ ಟ್ರ್ಯಾಕ್ಟರ್ ಮತ್ತು ಮಾರುತಿ ಸ್ವಿಫ್ಟ್ ಕಾರ್ ನಡುವೆ ಭೀಕರ ಡಿಕ್ಕಿ ಸಂಭವಿಸಿತ್ತು. ಈ ಅಪಘಾತದಲ್ಲಿ ಟ್ರ್ಯಾಕ್ಟರ್ ಚಾಲಕನ ಕಾಲು ಮುರಿದು ಗಂಭೀರ ಗಾಯಗೊಂಡಿದ್ದರಿದ್ದರು ಹಾಗೂ ಕಾರಿನಲ್ಲಿದ್ದ ಇಬ್ಬರು ವ್ಯಕ್ತಿಗಳು ತೀವ್ರವಾಗಿ ಗಾಯಗೊಂಡಿದ್ದರು. ರಕ್ಷಣಾ ಕಾರ್ಯದ ವೇಳೆ ದುರಂತ. ಗಾಯಾಳುಗಳ ಸಹಾಯಕ್ಕೆಂದು ಬ್ಯಾಟರಹಳ್ಳಿ ಗ್ರಾಮದ ವೆಂಕಟೇಶ್ 60 ವರ್ಷ ಮತ್ತು ಉಲ್ಲಾಸ್ ಅವರು ಕೂಡಲೇ ಸ್ಥಳಕ್ಕೆ ಧಾವಿಸಿದರು. ರಸ್ತೆಯಲ್ಲಿ ಬಿದ್ದಿದ್ದವರನ್ನು ರಕ್ಷಿಸುತ್ತಿದ್ದ ಸಂದರ್ಭದಲ್ಲಿ ವೇಗವಾಗಿ ಬಂದ ಕೆಎಸ್ಆರ್ಟಿಸಿ ಬಸ್ ಇಬ್ಬರ ಮೇಲೂ ಹರಿದಿದೆ. ವೆಂಕಟೇಶ್ 60. ಶಿವಾನಂದ್ ಅಂತ, ಕೆಬಿ ಕ್ರಾಸು ಚಿಕ್ಕನಾಯಕನಹಳ್ಳಿ BH ರಸ್ತೆಯಲ್ಲಿ ಸುಮಾರು ಆಕ್ಸಿಡೆಂಟ್ಗಳು ಆಗಿದ್ದಾವೆ. ರಾತ್ರಿ ಟ್ರ್ಯಾಕ್ಟ್ರು ಮತ್ತು ಕಾರು ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಈ ಪ್ರಯಾಣ ಬೆಳೆಸೋಕ್ಕೆ ಹೋಗ್ತಕ್ಕಂಥ ವೆಂಕಟೇಶಣ್ಣ, ಉಲ್ಲಾಸು, ಬ್ಯಾಟರಳ್ಳಿ ಅವರೇ ಅವ್ರು ಏನಾಗಿದೆ ಅಂದರೆ ಆ ಅನಾಹುತ ನೋಡಿ ಏಟಾಗಿರೋರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ರಕ್ಷಣೆ ಮಾಡಿ ಒಬ್ಬರನ್ನ ಆಚೆ ಬಿಟ್ಟು ಮತ್ತೊಬ್ಬರಿಗೆ ಕೈ ಹಾಕೋಷ್ಟರಿಗೆ ಬಸ್ಸು ಡೈರೆಕ್ಟು ಬೆಂಗಳೂರು ಗಾಡಿ ಡೈರೆಕ್ಟಾಗಿ ಹೊಡೆದ್ರಿಂದ ವೆಂಕಟೇಶಣ್ಣ ಅಲ್ಲೇ ಸಾವನ್ನಪ್ಪಿದ್ದಾರೆ. ಉಲ್ಲಾಸ್ಗೆ ಕಾಲಿಗೆ ಏಟಾಗಿದೆ, ಕಣ್ಣಿಗೆ ಏಟಾಗಿದೆ, ತಲೆಗೆ ಏಟಾಗಿದೆ. ಸುಮಾರು 6 ಜನಕ್ಕೆ ಇದೇ ಥರ ಕೈಕಾಲು ಇಬ್ಬರಿ ಮುರಿದಿದೆ. ಸುಮಾರು ಜನಕ್ಕೆ ಎಲ್ರಿಗೂ ಏಟಾಗಿದೆ. ಹೋಗ್ಬೇಕು ಅಂತೇಳಿ ಅವರು ಕರ್ಕೊಂಬರೋಕ್ಕೆ ಅಂತೇಳಿ ಹೋಗಿದ್ದಾರೆ. ಆ ವಿಚಾರದ ಏನೈತೆ ಗಲಾಟೆ, ಇದು ಆಕ್ಸಿಡೆಂಟ್ ಆಗಿರೋದ್ರಿಂದ ಇವ್ರು ಏನು ಮಾಡಿದ್ದಾರೆ, ಆಕ್ಸಿಡೆಂಟ್ ಆದಾಗ ಕೀರಾಡೋದು ಕಿರ್ಚಾಡೋದು ನೋಡಿ ಇವರಲ್ಲಿ ಬಂದಿದ್ದಾರೆ, ಧಾವಿಸಿದ್ದಾರೆ. ಯಾಕೆಂದ್ರೆ ಈಗ ಬಿದ್ದಾಗ ನಮ್ಮವರೋ ತಮ್ಮರೋ ಅಂತ ಗೊತ್ತಿಲ್ಲ, ಆದಾಗ ಫಸ್ಟ್ ಏಡ್ ಮಾಡಬೇಕಲ್ಲ ಹಂಗಾಗಿ ಅವ್ರು ಬಂದಿದ್ದಾರೆ. ಹೀಗೆ ಫ್ರೆಂಡ್ ಆಗಬೇಕು, ವೆಂಕಟೇಶಣ್ಣ ಅಣ್ಣ ಆಗಬೇಕು, ಉಲ್ಲಾಸವನ್ನು ಫ್ರೆಂಡ್ ಆಗಬೇಕು. ನೀವು ಸ್ಥಳದಲ್ಲಿದ್ದ? ಸ್ಥಳದಲ್ಲಿಂದ ಫೋನ್ ಮಾಡಿದೆ ಸರ್. ಫೋನ್ ಮಾಡಿದಾಗ ಅವಾಗ ಇಮಿಡಿಯೇಟ್ಲಿ ನೀವು ಬರೋ ತನಕ ಜೀವ ಆಯ್ತಾ? ಹಾಂ, ಸ್ವಲ್ಪ ಹುಷಾರು. ಏನು ಮಾತಾಡಿದ್ರ? ಏನು ಮಾತಾಡಲಿಲ್ಲ ಸರ್. ಬಾಯಿಲಲ್ಲೇ ತುಂಬ ಬ್ಲಡ್ ಬಂದ್ಬಿಟ್ಟು ಬಸ್ಸು KSRTC ಅದೇನು ಮಾಡುತ್ತೆ, ಹೆವಿ ಫಾಸ್ಟಾಗಿ ಬಂದಿರುತ್ತೆ. ಅವ್ನಿಗೆ ಕಾಣ್ತು ಏನೋ ಗೊತ್ತಿಲ್ಲ, ಫಾಸ್ಟಾಗಿ ಬಂದಾಗ ಕಂಟ್ರೋಲ್ ಸಿಕ್ಕಿಲ್ಲ. ಬಂದು ಏನು ಮಾಡ್ತಾರೆ, ಟ್ಯಾಕ್ರಿಗೆ ಹೊಡಿತಾನೆ. ಟ್ಯಾಕ್ರಿಗೆ ಹೊಡೆದಿರೋದು. ಟ್ಯಾಕ್ರಿಗೆ ಹೊಡೆದಾಗ ನಮ್ಮ ಮಾವರು ಆ ಕಡೆ ಪಕ್ಕದಲ್ಲಿದ್ದಾಗ ಅವರು ಆರೋಗ್ಯ ಅಲ್ಲೇ ಪ್ರಾಣವನ್ನು ಅಪ್ತಾರೆ, ಅಲ್ಲೇ ಸ್ಪಾಟ್ ಆಗ್ತಾರೆ. ಇವ್ರಿಗೆ ಉಲ್ಲಾಸನವ್ರಿಗೂ ಟ್ಯಾಕ್ರಿ ಟೇಲರ್ ಬಂದು ಹೊಡೆದಿರೋದಕ್ಕೆ ಹಣೆಗೆ ಇಲ್ಲಿ ಎಷ್ಟು ಏಟಾಗುತ್ತೆ, ಮತ್ತು ಮಂಡಿ ಕಾಲು ಮತ್ತು ಮುರಿದಿರುತ್ತೆ. ಅವರು ಆರೋಗ್ಯ ಸೈಡಿಗೆ ಬಿದ್ದಿರ್ತಾರೆ. ಅಲ್ಲ, ಅವಾಗ ನಮಗೆ ಫೋನ್ ಮಾಡಿರ್ತಕ್ಕಂಥ ನಾವೆಲ್ಲ ಹೋಗಿ ನೋಡ್ತೀವಿ. ಅಲ್ಲೇನೇನೈತೆ ಅವಾಗೆಲ್ಲ ಆಂಬುಲೆನ್ಸಿಗೆ ಕಾಲ್ ಮಾಡ್ತಾರೆ, ಅವರು ಬರ್ತಾರೆ. ಅವರು ಆಂಬುಲೆನ್ಸಿಗೆ ಬಂದವ್ರಿಗೆ ಇವ್ರಿಗೆ ಸ್ಥಳದಲ್ಲೇ ಮೃತಪಟ್ಟಿರೋದ್ರಿಂದ ಇವ್ರನ್ನ ಇಲ್ಲೇ ಬಿಡ್ತಾರೆ. ಇನ್ನು ಮಿಕ್ಕಿರೋರೆಲ್ಲ ತುಮಕೂರಿಗೆ ಕರ್ಕೊಂಡು ಹೋಗ್ತಾರೆ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ. ಅವ್ರು ಬೇಜಾನೇ ಕಾರಣ ಸರ್. ಗೌರ್ಮೆಂಟ್ ಅವರು ನಾನು ತುಂಬಾ ನೋಡಿದ್ದೀನಿ. KSRTC ಅವ್ರು ಬಂದು ಹೆವಿ ಫಾಸ್ಟ್ ಡ್ರೈವಿಂಗ್, ಕೇಸ್ ಆಗಲ್ಲ ಅನ್ನೋದೊಂದು ಇದೊಂದು ಇರುತ್ತೆ. ಅದು ಮಾತ್ರ ಫಾಸ್ಟ್ ಬೇಜವಾಬ್ದಾರಿ ಜನ ಅಮಾಯಕರು ಸತ್ತೋಗಿದ್ದಾರೆ. ಗಾಡಿ ಹೋಗೋದಕ್ಕೆ ಜಾಗ ಆಯ್ತಾ? ಗಾಡಿ ಹೋಗಕ್ಕೆ ಜಾಗ ಇತ್ತು ಸರ್, ತುಂಬಾ ಜಾಗ ಇತ್ತು. ಯಾಕಂದ್ರೆ ಒಂದ್ ಸೈಡ್ ಆಗಿರೋದ್ರಿಂದ ಗಾಡಿ ಒಂದ್ ಸೈಡ್ ಇರುತ್ತೆ. ಟರ್ನು ಗಿರ್ನು ಏನಿಲ್ಲ ಸರ್, ದೊಡ್ಡ ರೋಡೇನೆ. ಮತ್ತೆ ಸಿಗ್ನಲ್ ರೋಡ್ ಎಲ್ಲ ಏನಿಲ್ಲ ಸರ್. ಅದು ಚಿಕ್ಕನಾಯಕನಹಳ್ಳಿ ಟು ಕೆಬಿ ಕ್ರಾಸ್ ಮೇನ್ ರೋಡೇನೆ ಸರ್. ಅದು ಸಣ್ಣ ರೋಡ್ ಅಂತ ಏನಿಲ್ಲ, ಒಂದ್ ಪಾಸ್ ಆಗುತ್ತೆ. ಅವ್ರಿಗೆ ಅಷ್ಟು ಕಣ್ ಕಾಣ್ದಾಗ ಏನಿಲ್ಲ ಸರ್. ದೊಡ್ಡ ರೋಡಲ್ಲಿ ಕಂಡೆ ಕಾಣುತ್ತೆ. ಅವ್ರದ್ದು ಫೋಕಸ್ ಎಲ್ಲ ಜಾಸ್ತಿನೇ ಇರುತ್ತೆ. ಬಸ್ಗಳದ್ದು ಗಾಡಿಗಳಿದಾವೆ, ಪಾರ್ಕಿಂಗ್ ಲೈಟ್ ಆನ್ ಆಗಿದಾವೆ, ಹೆಡ್ ಲೈಟ್ ಆನ್ ಆಗಿದಾವೆ. ಜನಗಳು ಸ್ಥಳೀಯರಿದ್ದಾರೆ. ಅವರು ಬೇಜವಾಬ್ದಾರಿನ ಡ್ರೈವಿಂಗ್ ಇಂದನೇ ಇದು ಕೆಲಸ ಇರೋದು.